ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇಲ್ಲಿ ತನಕ ಹೇಳಿದ್ದನ್ನ ಮಾಡ್ತಾ ಬರ್ತಾ ಇದ್ದಂತಹ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಹೇಳಿ ಸುಮ್ಮನಾಗಿದ್ದು ಯಾಕೆ ಅನ್ನೋದಕ್ಕೆ ಉತ್ತರನ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಬಿಗ್ ಬಾಸ್ನ ಕೊನೆಯ ಪಂಚಾಯಿತಿ ರಂಗೇರೋದು ಗ್ಯಾರಂಟಿ ಅಂತ ಒಂದು ಹೊಸ ಪ್ರೋಮೋನ ಬಿಗ್ ಬಾಸ್ ಟೀಮ್ನವರು ಬಿಟ್ಟಿದ್ದಾರೆ. ಸ್ನೇಹಿತರೆ, ನಮಗೂ ಸಾಕಷ್ಟು ಗೊಂದಲಗಳಿವೆ. ಇನ್ಫ್ಯಾಕ್ಟ್ TTF ಅಂದರೆ ಟಿಕೆಟ್ ಟು ಫಿನಾಲೆ ಅಂತಹ ಒಂದು ಸರಣಿ ಟಾಸ್ಕ್ಗಳನ್ನು ಮಾಡಿ ಅದರಲ್ಲಿ ಹನುಮಂತ ಅವರು ಕಷ್ಟಪಟ್ಟು ಎದ್ನೋ ಬಿದ್ನೋ ಅಂತ ಆ ರೀತಿ ವಿನ್ ಆದ ನಂತರ ಅವರಿಗೆ ಇಮ್ಯುನಿಟಿ ಕೊಟ್ಟು ಡೈರೆಕ್ಟಾಗಿ ಟಿಕೆಟ್ ಟು ಫಿನಾಲೆ ಒಂದು ಟಿಕೆಟನ್ನು ಕೊಟ್ಟು ಫಿನಾಲೆಗೆ ಕಳಿಸ್ಕೊಟ್ಟ ಮೇಲೆ ಬೇರೆಯವರು ಎಲ್ಲರನ್ನು ಕೂಡ ಸಮವಾಗಿ ಟ್ರೀಟ್ ಮಾಡಬೇಕಾಗಿತ್ತು. ಬಿಕಾಸ್ ಬೇರೆಯವರೆಲ್ಲರೂ ಕೂಡ ಆ ಟಿಕೆಟ್ ಟು ಫಿನಾಲೆಯನ್ನು ಪಡೆದುಕೊಳ್ಳುವುದರಲ್ಲಿ ಅಶಕ್ತರಾಗಿದ್ದಾರೆ ಅಥವಾ ಸೋತಿದ್ದಾರೆ ಅಂತ ಅಲ್ಲಿಗೆ ಅರ್ಥ ಆಯ್ತಲ್ವಾ. ಅದಾದಮೇಲೆ ಎಲ್ಲರನ್ನು ನಾಮಿನೇಟ್ ಮಾಡಿ ಜನಗಳಿಗೆ ಬಿಡಬೇಕಾಗಿತ್ತು, ಯಾರನ್ನ ಉಳಿಸ್ಬೇಕು ಯಾರನ್ನ ಕಳಿಸ್ಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡೋದಕ್ಕೆ. ಬಟ್ ಆದ್ರೆ ಹಾಗೆ ಮಾಡಲಿಲ್ಲ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಜೊತೆಗೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ನ ಕೊನೆಯ ಟಾಸ್ಕ್ ಅಂದರೆ ಏನೊಂದು ಕಿರಿಕಿಕಿ ಟಾಸ್ಕ್ ಇತ್ತಲ್ವಾ, ಅದರಲ್ಲಿ ಧನರಾಜ್ ಅವರು ತಪ್ಪು ಮಾಡ್ತಾ ಇರೋದು ಇಟ್ ಈಸ್ ರೆಕಾರ್ಡೆಡ್ ಅಲ್ವಾ. ಈಗ ಕ್ಯಾಮ್ರಾದಲ್ಲಿ ಅವರು ಮಿರರಲ್ಲಿ ನೋಡ್ತಾ ಇರೋದು ಇಟ್ ಈಸ್ ರೆಕಾರ್ಡೆಡ್. ಏನೋ ಸಡನ್ನಾಗಿ ಯಾವುದೋ ಒಂದು ಮೈನ್ಯೂಟ್ ಮಿಸ್ಟೇಕ್ ಅಥವಾ ಮೈನ್ಯೂಟ್ ಏನೋ ಒಂದು ಪ್ರಾಬ್ಲಮ್ಮು ಅದು ಗೊತ್ತಾಗಿರಲಿಲ್ಲ, ಯಾರೋ ಒಬ್ರು ಕಣ್ಣು ಹಿಡಿದು ಆಮೇಲೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಆಮೇಲೆ ಗಮನಕ್ಕೆ ಬಂದಿದ್ದಲ್ಲ. ಅದು ಅಲ್ಲದೆ ಬಿಗ್ ಬಾಸ್ ಹೇಳ್ತಾರೆ ತ್ರಿವಿಕ್ರಮ್ ಅವರ ಒಂದು ವಿನ್ ಆಗ್ತಾರಲ್ಲ ಒಂದು ಗೇಮ್, ಅದರಲ್ಲಿ ಅವರೇ ಇಂಟರ್ಫಿಯರ್ ಆಗಿ ಮತ್ತೊಂದ್ಸಲ ರೀಗೇಮ್ ಮಾಡಿಸ್ತಾರೆ. ಅಂದರೆ ನಾವು ಯಾಕೆ ಇಂಟರ್ಫಿಯರ್ ಆಗ್ತಿದ್ದೀವಿ ಅಂತ ಹೇಳಿದ್ರೆ ಇದು ಎಲಿಮಿನೇಷನ್ ಮೇಲೆ ನೇರ ಒಂದು ಪರಿಣಾಮ ಬೀರುತ್ತೆ ಈ ಎಲ್ಲ ಟಾಸ್ಕ್ಗಳು, ಹಾಗಾಗಿ ನಾವು ಇಂಟರ್ಫಿಯರ್ ಆಗ್ತಿದ್ದೀವಿ ಅಂತ ಹೇಳಿದ್ಮೇಲೆ ಧನರಾಜ್ ಅವರು ಆಡ್ತಾ ಇದ್ದಂತಹ ಕಿರಿಕಿಕಿ ಟಾಸ್ಕ್ ಅಲ್ಲಿ ಕೂಡ ಇಂಟರ್ಫಿಯರ್ ಅವಾಗಲೇ ಆಗ್ಬೋದಿತ್ತಲ್ವಾ, ರೀಗೇಮ್ ಮಾಡಿ ಇದು ಸರಿಯಾಗಿಲ್ಲ ಅಂತ ಹೇಳ್ಬೋದಿತ್ತಿಲ್ವಾ, ಇಲ್ಲಾಂದ್ರೆ ಎಲ್ಲರೂ ಕಣ್ಪಟ್ಟಿ ಕಟ್ಕೊಂಡು ಆಡಿ ಅಂತ ಹೇಳಬೇಕಾಗಿತ್ತು. ಅದನ್ನೂ ಮಾಡಲಿಲ್ಲ. ಜೊತೆಗೆ ಅದೆಲ್ಲ ಆಯ್ತು, ಓಕೆ ಧನರಾಜ್ ಅವ್ರ ತಪ್ಪು ಅಂತ ಇವ್ರ ಪ್ರಕಾರ ಹೇಳಿದ್ರು. ಧನರಾಜ್ ಅವ್ರ ತಪ್ಪು ಆಗಿರ್ತಿದ್ರೆ ಫಸ್ಟ್ ಆಫ್ ಆಲ್ ಈಗ ತ್ರಿವಿಕ್ರಮ್ ಅವ್ರು ಮಾಡಿದ್ದು ಕೂಡ ತಪ್ಪೇನೆ ಅಲ್ವಾ. ಅದಕ್ಕೆ ನೀವೀಗ ಅಸಾಧಾರಣ ಬೆಳವಣಿಗೆ ಆದ ಕಾರಣ ಅಂತೆಲ್ಲ ಹೆಂಗೆ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಅಸಾಧಾರಣ ಬೆಳವಣಿಗೆ, ಈಗ ತ್ರಿವಿಕ್ರಮ್ ಅವರು ಆಟ ಆಡುವಾಗ ಆಗ್ಲೂ ಸುಮ್ಮನೆ ಆಡೋದಕ್ಕೆ ಬಿಟ್ಟು ಅವ್ರು ಆಡಿ ಲೈಕ್ ವಿನ್ ಆದ್ಮೇಲೆ ಕೂಡ ಹೇಳ್ಬೋದಿತ್ತಲ್ವಾ. ಅವಾಗ ನೀವು ಇಂಟರ್ಫಿಯರ್ ಮಾಡಿ ರೀಗೇಮ್ ಮಾಡ್ತೀರಾ ಅಂತ ಆದರೆ ಧನರಾಜ್ ಅವರು ಆಟ ಆಡುವಾಗಲೂ ಕೂಡ ನೀವು ಇಂಟರ್ಫಿಯರ್ ಮಾಡಿ ಅದನ್ನು ರೀಗೇಮ್ ಮಾಡಿಸ್ಬೋದಿತ್ತು, ಮಾಡಲಿಲ್ಲ. ಅಸಾಧಾರಣ ಸಂಗತಿ ಆದ ಕಾರಣ ಮಿಡ್ ವೀಕ್ ಎಲಿಮಿನೇಷನ್ ಈಗ ಸ್ಟಾಪ್ ಅಂತ ಹೇಳಿದ್ರಿ. ಫೈನ್, ಓಕೆ, ಧನರಾಜ್ ಅವ್ರನ್ನ ವಾಪಸ್ ಈಗ ನಾಮಿನೇಷನ್ಗೆ ಹಾಕೊಂಡ್ರಿ. ಅವ್ರೇನೋ ಮಿಸ್ಟೇಕ್ ಮಾಡಿದ್ರು ಅನ್ನೋ ಕಾರಣಕ್ಕೆ, ಅದು ಮಿಸ್ಟೇಕಾ ಇಲ್ವಾ ಗೊತ್ತಿಲ್ಲ. ಈಗ ಮಿಸ್ಟೇಕ್ ಅನ್ನೋ ಕಾರಣಕ್ಕೆ ಹಾಕೊಂಡಿದ್ದೀರಾ, ಅದಾದ್ಮೇಲೆ ಬಿಟ್ಟುಬಿಡ್ಬೇಕಿತ್ತು. ಉಳಿದಂತಹ ಏನು ಹನುಮಂತ ಅವ್ರನ್ನ ಬಿಟ್ಟು ಉಳಿದಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಎಲ್ಲರನ್ನೂ ಲೈಕ್ ಅಂದರೆ ನಾಮಿನೇಟ್ ಆಗಿದ್ದಾರೆ, ವೋಟ್ ಹಾಕಿ ಜನಗಳೇ ನಿರ್ಧಾರ ಮಾಡಲಿ ಅಂತ ಅವ್ರ ಜನಗಳಿಗೇನೆ ನಿರ್ಧಾರ ಮಾಡೋದಕ್ಕೆ ಬಿಡಬೇಕಾಗಿತ್ತು. ಅದು ಕೂಡ ಬಿಡದೆ ಮತ್ತೊಂದ್ಸಲ ನಾಮಿನೇಷನ್ ಪ್ರಕ್ರಿಯೆ. ಅಂದರೆ ಕಂಟೆಂಟ್ ಏನೂ ಇಲ್ಲ, ನೀವು ಒದ್ದಾಡ್ತಾ ಇದ್ದೀರಾ, ಕಷ್ಟಪಡ್ಕೊಂಡು ಕಂಟೆಂಟ್ ಕೂಡ ಟ್ರೈ ಮಾಡ್ತಿದ್ದೀರಾ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಒಳ್ಳೆ ಸೀರಿಯಲ್ ಥರ ಹೋಗ್ತಾ ಇದೆ ಬಿಗ್ ಬಾಸ್. ಸೊ ಅದು ಅಲ್ಲದೆ ಅಲ್ಲಿ ಲೈಕ್ ತ್ರಿವಿಕ್ರಮ್ ಅವ್ರಿಗೆ ಒಂದು ವೋಟ್ ಬೀಳುತ್ತೆ ಭವ್ಯ ಅವ್ರ ಕಡೆಯಿಂದ. ಇದು ಫೈನಲ್ ವೀಕ್ ಅಲ್ವಾ, ಒಂದು ವೋಟ್ನ ಕನ್ಸಿಡರ್ ಮಾಡಬಹುದಲ್ವಾ. ಇನ್ಫ್ಯಾಕ್ಟ್ ನಾಮಿನೇಷನ್ ಆಗಿದ್ದಾರೆ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಕಷ್ಟು ಸೀಸನ್ಗಳಲ್ಲಿ ಆಗಿದೆ. ಒಂದು ವೋಟ್ ಬಿದ್ದಾಗಲೂ ಕನ್ಸಿಡರೇಷನ್ಗೆ ತಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ತಗೊಂಡೇ ಇಲ್ಲ ಅಂತ ಏನಿಲ್ಲ. ಆ್ಯಕ್ಚುಲಿ ಅದು ಫಿನಾಲೆ ವೀಕಲ್ಲಿ ಒಂದು ವೋಟ್ ಬಿದ್ರೂ ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ತ್ರಿವಿಕ್ರಮ್ ಅವ್ರನ್ನ ಡೈರೆಕ್ಟಾಗಿ ಫೈನಲಿ ಕಳಿಸಿದ್ಯಾಕೆ? ಜೊತೆಗೆ ಅಲ್ಟಿಮೇಟ್ ಕ್ಯಾಪ್ಟನ್ ಅವರಿಗೆ ಫಿನಾಲೆ ಹಂತದಲ್ಲಿ ಒಬ್ಬರನ್ನ ಸೇಫ್ ಮಾಡಬಹುದು ಅನ್ನುವಂತಹ ಒಂದು ಅಧಿಕಾರ ಕೊಟ್ಟಿದ್ಯಾಕೆ? ಅದರಿಂದ ಮೋಕ್ಷಿತ್ ಅವರು ಈಗ ಸೇಫ್ ಆದರು. ಅಂದರೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸಿಗೆ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ? ಇದು ಕನ್ಫ್ಯೂಷನಿಂದ ಆಗ್ತಾ ಇರುವಂಥದ್ದ ಅಥವಾ ಏನು ಸಮಸ್ಯೆ ಎಕ್ಸಾಕ್ಟ್ಲಿ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ಏನು ಗೊತ್ತಾ, ಫೈಟ್ ಕಡಿಮೆ ಆದಾಗ ಆಯ್ತಲ್ವಾ, ಅಥವಾ ಕಾಂಪಿಟೇಷನ್ ಕಡಿಮೆ ಆದಾಗ ಆಯಿತು. ಈಗ 5 ಜನ ನಾಮಿನೇಟ್ ಆಗಿರೋದು, ಅದರಲ್ಲಿ ಇಬ್ಬರು ಹೋಗಬೇಕು ಅಂತ ಆಗುವಾಗ ಫಸ್ಟ್ ಆಫ್ ಆಲ್ ದೊಡ್ಡ ತಲೆಗಳು 7 ಜನ ಇದ್ದಾಗಲೂ ಹೋಗಬಹುದು, 5 ಜನ ಕಂಟೆಸ್ಟೆಂಟ್ಸ್ ನಾಮಿನೇಷನಲ್ಲಿ ಇದ್ದಾಗಲೂ ಕೂಡ ಹೋಗಬಹುದು. ಯಾರು ಹೋಗ್ತಾರೆ ಅಥವಾ ವೋಟ್ ಯಾರಿಗೆ ಕಡಿಮೆ ಬೀಳುತ್ತೆ ಜಾಸ್ತಿ ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಈಗ 5 ಜನ ನಾಮಿನೇಷನ್ ಕೂತಿದ್ದಾರೆ ಅಂತ ಹೇಳುವಾಗ, ಅದರಲ್ಲಿ ಇಬ್ರು ಹೋಗ್ತಾರೆ ಅಂತ ಹೇಳುವಾಗ ಅದ್ರಲ್ಲಿ ಸ್ವಾರಸ್ಯ ಏನು ಬಂತು ಅಂತ. ಇಲ್ಲೆಲ್ಲ ಒಂದು ಕಡೆಗೆ ಕಿಚ್ಚ ಸುದೀಪ್ ಅವರ ಪ್ರೋಮೋ, ಈ ಹೊಸ ಪ್ರೋಮೋ ನೋಡುವಾಗ ಕಡಿಮೆ ಆಗಿದ್ದಕ್ಕೆ ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ಸ್ಟಾಪ್ ಆಗಿದ್ದಕ್ಕೆ ಕಾರಣ ಏನೋ ಧನರಾಜ್ ಅವ್ರು ಮಾಡಿದ ತಪ್ಪು ಅನ್ನೋ ಥರ ಪ್ರೊಜೆಕ್ಟ್ ಮಾಡಿ ಧನರಾಜ್ನ ಬಲಿ ಹಾಕುವಂತಹ ಒಂದು ಸೂಚನೆ ಕೂಡ ಸಿಗ್ತಾ ಇದೆ. ಬಟ್ ಗೊತ್ತಿಲ್ಲ, ಈಗಲೇ ಅನಲೈಸ್ ಏನು ಮಾಡ್ಲಿಕ್ಕೆ ಆಗಲ್ಲ ಸದ್ಯಕ್ಕೆ ಈ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ನೋಡೋಣ ಸ್ನೇಹಿತರೆ, ಉತ್ತರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಮಿಡ್ ವೀಕ್ ಎಲಿಮಿನೇಷನ್ ಯಾಕೆ ಸ್ಟಾಪ್ ಮಾಡಿದ್ರು ಅಂತ ಅದು ಕನ್ವಿನ್ಸಿಂಗ್ ಉತ್ತರ ಆಗಿರುತ್ತಾ ಅಥವಾ
ಬಿಗ್ ಬಾಸ್ ಅವರು ಆ ಒಂದು ಟೀಮ್ನವರು ಕೊಡುವಂತಹ ಉತ್ತರಕ್ಕೆ ನಾವು ತೃಪ್ತಿ ಪಟ್ಕೋಬೇಕಾ ಗೊತ್ತಿಲ್ಲ. ಮೋಕ್ಷಿತ್ ಅವ್ರನ್ನ ಯಾಕೆ ಸೇಫ್ ಮಾಡಿದ್ರು, ಲಾಸ್ಟ್ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಲಾಸ್ಟ್ ಫಿನಾಲೆ ಹಂತದಲ್ಲಿ, ಹಾಗೇನೆ ತ್ರಿವಿಕ್ರಮ್ ಅವರಿಗೆ ಒಂದು ವೋಟ್ ಸಾಕಾಗ್ಲಿಲ್ವಾ ನಾಮಿನೇಟ್ ಆಗೋದಕ್ಕೆ, ಇದೆಲ್ಲದಕ್ಕೂ ಕೂಡ ಉತ್ತರ ಬೇಕಾಗುತ್ತೆ. ಜೊತೆಗೆ ಬೇರೆ ವಿಷಯನ ಕೂಡ ಪ್ರಸ್ತಾಪ ಮಾಡ್ತಾರೆ ಲಾಸ್ಟ್ ಪಂಚಾಯತಿಲಿ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಇದೆ, ಜೊತೆಗೆ ಒಂದು ನಂಬಿಕೆ ಕೂಡ ಇದೆ. ನೋಡ್ತಾ ಹೋಗೋಣ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕಿಚ್ಚನ ಪಂಚಾಯತಿಯಲ್ಲಿ ವಾರದ ಅಂದ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ನ ಕೊನೆಯ ಪಂಚಾಯತಿಲಿ, ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.